ನಾ ಎದ್ರಿತ್ತು ಇನ್ನೂ ಸ್ವಲ್ಪ ದಿವ್ಸ ತಡೆಯವ ಆರಾಮ್ ಸರಿ ಆಗುನು ಮನ್ಯಾಗ ಒಪ್ಸು ಆಗುನ್ ಅಂತ ಅಂದೇರಿ. ಇಲ್ಲ ನೀ ಇಲ್ಲ ನನಗೆ ಇವಾಗ ಜಲ್ದಿ ಆಗುನ್ ಅಂತ ಹೇಳಿದ್ರಿ. ಅವಾಗ ನಾನು ಅದ್ ಎದ್ರಿಕಿಗೆ ನಾನು ರಿಜಿಸ್ಟರ್ ಮ್ಯಾರೇಜ್ ಆದೇರಿ. ನಮ್ದು ದೇವ್ರದ್ದು ನಮ್ದ ಮಾಡ್ಕೊಂಡ್ ಹೋಗ್ಬೇಕು, ನೀನು ಟೊಪ್ಪಿ ಹಾಕೋಬೇಕು, ಕಿವಾಗಿನ ರಿಂಗ್ ತೆಗಿಬೇಕು, ಜುಬ್ಬ ಹಾಕೋಬೇಕು, ಇವನ್ನೆಲ್ಲಾ ನಂಗೆ ಹೇಳಿದ್ಲಿ. ಕುಂಕುಮ ಹಚ್ಚಬಾರ್ದು ಅಂತೆಲ್ಲಾ ಹೇಳಿದ್ರಿ. ಇಲ್ಲಾಂದ್ರೆ ರೇಪ್ ಕೇಸ್ ಮಾಡಿ ಒಳಗ್ ಹಾಕಿಸ್ತೀನಿ, ಪೊಲೀಸರ ಕಡೆಯಿಂದ ಒದ್ದು ಒಳಗ್ ಹಾಕಿಸ್ತೀನಿ ಅಂತ ಅಂದ್ರಿ ಮೇಡಮ್ ಅವ್ರು. ಎದ್ರಿಕಿ ಬೆದ್ರಿಕಿ ಆಯ್ತು ಮೇಡಮ್. ಅವ್ರ ಜಮಾತೊಳಗ್ ಲಗ್ನ ಮಾಡಿ ನಿಮ್ ಧರ್ಮದಾಗ ನಾ ಬರುದಿಲ್ಲ, ನೀನ ಬರ್ಬೇಕು ನಮ್ ಧರ್ಮದಾಗ, ನನಗ ನೀನ್ ಬರ್ಲಿಲ್ಲ ಅಂತಂದ್ರೆ ನಿಂಗ್ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಡೈವರ್ಸ್ ಲೆಟರ್ ಹಾಕ್ಯಾಳ ಮೇಡಮ್. ನಮ್ ಸಮಾಜ ಕಡೆಯಿಂದ ಹೊಡಿಸ್ತೀನಿ, ನಾವ್ ಹೊಡಿತೀವಿ. ಹುಡುಗಿನೂ ಅಂದಾಳ ಮೇಡಮ್, ಹುಡುಗಿ ಅವನು ಅಂದ್ರ ಅವ್ರ ಮಾವರು ಅಂದ್ರ. ಗದಗ ಒಳಗ ಒಂದ್ ಘಟನೆ ನಡೆದೈತಿ. ಆ ಘಟನೆ ಕೇಳಿದ್ರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತೈತಿ. ಏನೇನೆಲ್ಲ ನಡೆಯತೈತಪ್ಪ ನಮ್ಮ ಸಮಾಜದಾಗ ಅಂತ ಅನ್ನಿಸ್ತೈತಿ. ವಿಶಾಲ್ ಕುಮಾರ್ ಅನ್ನೋ ಅಂತ ವ್ಯಕ್ತಿ ತಹಸೀನಾ ಅನ್ನೋ ಒಬ್ಬ ಹುಡುಗಿನ ಪ್ರೀತಿಸ್ತಿರ್ತಾನ. ವಿಶಾಲ್ ಹಿಂದೂ, ತಹಸೀನಾ ಮುಸ್ಲಿಂ ಆಗಿದ್ರಿಂದ ಇವ್ರ ಮದ್ವಿಗೆ ಮುಂದೆ ಅಡ್ಡಿ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ವಿಶಾಲ್ಗ ತಹಸೀನಾ ನನ್ನ ಮದ್ವಿ ಮಾಡ್ಕೋ ಇಲ್ಲ ನಾ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳ. ತಹಸೀನಾ ಹಿಂಗ್ ಹೇಳಿದ್ ನೋಡಿ ವಿಶಾಲ್ ಆಕಿನ್ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರ. ಮದ್ವಿ ವಿಷಯ ತಹಸೀನಾ ಅವ್ರ ಮನ್ಯಾಗ ಗೊತ್ತಾದ್ಮೇಲೆ ಈಗೇನೋ ಆಗೈತಿ, ಇನ್ನ ಮದ್ವಿ ನಾವು ಮಾಡಿಸ್ತೀವಿ ಅಂತ ಇಸ್ಲಾಂ ಸಂಪ್ರದಾಯದ ಪ್ರಕಾರ ಮದ್ವಿ ಮಾಡಿಸ್ತಾರ. ಇವರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು 2024 ನವೆಂಬರ್ 26. ತಹಸೀನಾ ಮನ್ಯಾನವರು 2025 ಏಪ್ರಿಲ್ ಒಳಗ ಇವ್ರಿಗೆ ಇಸ್ಲಾಂ ಪ್ರಕಾರ ಮದ್ವಿ ಮಾಡಿಸ್ತಾರ. ಮದ್ವಿ ಅಷ್ಟ ಮಾಡಿಸಿದ್ರ ನಡೀತಿತ್ತು. ಆದ್ರ ಮದ್ವಿ ಮಾಡಿಸ್ತೀವಿ ಅನ್ನೋ ಹೆಸರೊಳಗ ವಿಶಾಲ್ ಕುಮಾರ್ ಅವ್ರನ್ನ ಇಸ್ಲಾಂ ಧರ್ಮಕ್ಕ ಮತಾಂತರ ಮಾಡಿಸ್ಕೊಂಡಾರ. ಅದು ವಿಶಾಲ್ ಅವ್ರಿಗೆ ಗೊತ್ತೂ ಆಗಿಲ್ಲ. ಮುಂದುವರ್ದೇನಾಗತ್ತಂದ್ರ ವಿಶಾಲ್ ಕುಮಾರ್ ಅವ್ರ ಮನ್ಯಾಗ ವಿಷಯ ಗೊತ್ತಿರಂಗಿಲ್ಲ. ಸೋಷಿಯಲ್ ಮೀಡಿಯಾದಾಗ ಇಸ್ಲಾಂ ಧರ್ಮವನ್ನ ಒಪ್ಕೊಂಡಾನ ವಿಶಾಲ್ ಅಂತ ವಿಡಿಯೋ ವೈರಲ್ ಆಗ್ತೈತಿ. ಆ ವಿಡಿಯೋ ನೋಡಿದ್ಮೇಲೆ ವಿಶಾಲ್ ಕುಮಾರ್ ಅವ್ರ ಮನೆಯವ್ರ ತಂದೆ ತಾಯಿ ಕೇಳ್ತಾರ, ಹೆಂಗೂ ಆಗ್ಬಿಟ್ಟಿ ಮದ್ವಿ, ಕರ್ಕೊಂಬ ನಮ್ ಸಂಪ್ರದಾಯದ ಪ್ರಕಾರ ಮದ್ವಿ ಮಾಡ್ಕೊಳ್ಳೋನು, ಏನಾಕೈತಿ ಆಗ್ಲಿ ಅಂತಾರ. ಜೂನ್ ಒಳಗ ಮದ್ವಿ ಮಾಡ್ಸೋನು ಹಿಂದೂ ಸಂಪ್ರದಾಯದ ಪ್ರಕಾರ ಅಂತಾರ. ತಹಸೀನಾ ಕೂಡ ಸೀರೆ ಒಡವೆ ಎಲ್ಲಾನು ಪರ್ಚೇಸಿಂಗ್ ಒಪ್ಕೊಂತಾರ, ಮದ್ವಿಗೂ ಒಪ್ಕೊಂತಾರ. ಇನ್ನೇನು ಮದ್ವಿ 1 ವಾರ ಇರ್ತೈತಿ. ತಹಸೀನಾ ಇದಾಗಂಗಿಲ್ಲ, ನಾ ಬೇಕಂದ್ರೆ ಇಸ್ಲಾಂ ಒಪ್ಕೊಂಡು ನಮ್ಮನೆಗೆ ಬಾ, ಇಸ್ಲಾಂ ಧರ್ಮ ಪಾಲನೆ ಮಾಡ್ಕೊಂಡಿರು ಅಂತ ಹೇಳ್ತಾರ. ಈ ರೀತಿ ಅವ್ರಿಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ ತಹಸೀನಾ, ಅವರ ತಾಯಿ ಮತ್ತೆ ಅವರ ಮಾವ. ಇದೇ ರೀತಿ ಅವ್ರಿಗೆ ಟಾರ್ಚರ್ ಆಗುತ್ತ. ನಮಾಜ್ ಮಾಡು, ಕಿವಿಯಲ್ಲಿರೋ ಓಲೆ ತೆಗಿ, ಕುಂಕುಮ ಇಟ್ಕೋಬೇಡ, ಮುಸ್ಲಿಂ ಹಾಕು ಅಂತ ಟೋಪಿ ಹಾಕು, ಜಮಾತ್ಗೆ ಹೋಗು, ಈ ರೀತಿ ಟಾರ್ಚರ್ ಸ್ಟಾರ್ಟ್ ಆಗತ್ತ. ಇದರಿಂದ ಬೇಸತ್ತಿರೋ ವಿಶಾಲ್ ಕುಮಾರ್ ಅವರು ಈಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ಯಾರ. ನನಗ ಈ ಟಾರ್ಚರ್ ತಡ್ಕೊಳಕ್ಕಾಗೋಲ್ತು, ವಿಚ್ಛೇದನ ಅರ್ಜಿನೂ ಹಾಕ್ಯಾರ, ನಾ ವಿಚ್ಛೇದನ ಕೊಡಕ್ಕೆ ರೆಡಿ ಅದನ್ನು, ಆದ್ರೆ ನನ್ಗೆ ಇಸ್ಲಾಮನ್ನ ಒಪ್ಕೋ, ನಮಾಜ್ ಮಾಡು, ಹಂಗೆ ಮಾಡು ಅಂತ ಭಾಳ ಟಾರ್ಚರ್ ಆಗತೈತಿ ಅಂತ ಕಂಪ್ಲೇಂಟ್ ಕೊಟ್ಟಾರ. ನಿಜವಾಗ್ಲೂ ಅವ್ರ ಜೀವನದಾಗ ಇಷ್ಟು ದೊಡ್ಡ ಬಿರುಗಾಳಿ ಹೆಂಗ್ ಬೀಸ್ತು, ಇದು ಎಲ್ಲಿಂದ ಚಾಲು ಆಯ್ತು, ಇದೆಲ್ಲಾನು ಅವ್ರ ಜೋಡಿನ ಮಾತಾಡೋಣ. ಇವತ್ತ ವಿಶಾಲ್ ಕುಮಾರ್ ಅವರು ನಮ್ಮ ಜೋಡಿನ ಅದಾರ. ಬರ್ರಿ ಅವ್ರನ್ನ ಮಾತಾಡ್ಸೋಣ. ವಿಶಾಲ್ ಕುಮಾರ್ ಅವರ, ನೀವು ಒಂದು ಕಂಪ್ಲೇಂಟ್ ಕೊಟ್ಟಿರಿ, ನಿಮ್ಮ ಹೆಂಡತಿ ಮತ್ತೆ ಹೆಂಡತಿ ಮನೆಯವರು ನಿಮ್ಮನ್ನ ಇಸ್ಲಾಂ ಧರ್ಮಕ್ಕ ಮತಾಂತರ ಆಗು ಅಂತ ಫೋರ್ಸ್ ಮಾಡಕತ್ತಾರಂತ ಕಂಪ್ಲೇಂಟ್ ಕೊಟ್ಟಿರಿ. ಏನ್ರಿ ಕಂಪ್ಲೇಂಟ? ನಿಮ್ ಹೆಂಡತಿ ಮೇಲೆ ಕೊಡೋ ಅಂತದ್ ಏನ್ ಅನಿವಾರ್ಯತೆ ಬತ್ರಿ? ಅದೇನ್ ಸುದ್ದಿ ಒಂದ್ ಸ್ವಲ್ಪ ಹೇಳ್ರಿ ನಮ್ ಜೋಡಿ. ಮೇಡಮ್ 3 ವರ್ಷ ಲವ್ ಮಾಡಿದ್ರಿ ಮೇಡಮ್. ನಂಗ 3 ವರ್ಷ ಲವ್ ಮಾಡಿ ನನಗ ಅವ್ರ ಮನ್ಯಾಗ ಗೊತ್ತಾದ್ ಮೇಡಮ್. ಅವ್ರ ಮನ್ಯಾಗ ಗೊತ್ತಾದ್ಮೇಲೆ ಅವ್ರ ಪದ್ಧತಿ ಒಳಗ ಆಕಿ ಹುಡುಗನ್ ನೋಡಾಕತ್ತಿದ್ರು. ಆಕಿ ಅದಕ್ಕ ನಾನು ಒಲ್ಲೆ ನಾ ಅವಂಗ ಮಾಡ್ಕೋತೀನಿ ಅಂತಂತ ಅವ್ರ ಮಮ್ಮಿ ಪಪ್ಪ ಹೇಳಿದ್ರಿ. ಆಕಿ ಅವ್ರ ಮಾಮರ್ಗೆಲ್ಲಾ ಹೇಳಿದ್ಮ್ಯಾಗ ಈ ಕಡೆ ನನ್ ಕಡೆ ಬಂದ್ ಇಲ್ಲ ನಾನ್ ಮಾಡ್ಕೊಂಡ್ರೆ ನಿಂಗ ಮಾಡ್ಕೋತೀನಿ, ಇಲ್ಲಾಂದ್ರ ಯಾರಿಗೂ ಮಾಡ್ಕೊಳಂಗಿಲ್ಲ, ನಾನು ನನ್ ಕೂಟ್ನಿ ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು, ಇಲ್ಲಾಂದ್ರ ಆಗ್ಲಿಲ್ಲ ಅಂದ್ರ ನಾ ಸಾಯ್ತೀನಿ, ಊರ್ಲ ಹಾಕೋತೀನಿ, ಹಂಗ ಹಿಂಗ ನಂಗ ಹೆದರಿಕಿ ಕೊಟ್ಲದ್ ಮೇಡಮ್. ನಾ ಎದ್ರಿತ್ತು ಇನ್ನೂ ಸ್ವಲ್ಪ ದಿವ್ಸ ತಡೆಯವ ಆರಾಮ್ ಸರಿ ಆಗುನು ಮನ್ಯಾಗ ಒಪ್ಸು ಆಗುನ್ ಅಂತ ಅಂದೇರಿ. ಇಲ್ಲ ನೀ ಇಲ್ಲ ನನಗೆ ಇವಾಗ ಜಲ್ದಿ ಆಗುನ್ ಅಂತ ಹೇಳಿದ್ರಿ. ಅವಾಗ ನಾನು ಅದ್ ಎದ್ರಿಕಿಗೆ ನಾನು ರಿಜಿಸ್ಟರ್ ಮ್ಯಾರೇಜ್ ಆದೇರಿ. ಆಗಿನ ಮೇಲೆ ಅವ್ರ ಮನ್ಯಾಗ ಆಕಿ ಹುಡುಗಿ ಹೇಳಿದ್ರಿ. ಹೇಳಿದ್ಮೇಲೆ ಅವ್ರ ಹುಡುಗಿ ಮನ್ಯಾನವ್ರು, ಅವ್ರ ಮಾಮ, ಅವ್ರ ಮಮ್ಮಿ, ಅವ್ರ ಫ್ಯಾಮಿಲಿ ಕುಟುಂಬದವ್ರು ಎಲ್ಲಾರು ನಂಗ ನೀ ನಮ್ದ್ರಾಗ ಬರ್ಬೇಕು, ನಮ್ ಜಮಾತ್ನ ನಿಂಗ ಅಲ್ಲ ಬಿಟ್ರೆ ಯಾರು ಇಲ್ಲ, ನಿಮ್ದು ಸಮಾಜ ನೀ ಪಾಲಿಸಬಾರ್ದು, ನಮ್ದು ದೇವ್ರದ್ದು ನಮ್ದ ಮಾಡ್ಕೊಂಡ್ ಹೋಗ್ಬೇಕು, ನೀನು ಟೊಪ್ಪಿ ಹಾಕೋಬೇಕು, ಕಿವಾಗಿನ ರಿಂಗ್ ತೆಗಿಬೇಕು, ಜುಬ್ಬ ಹಾಕೋಬೇಕು, ಇವನ್ನೆಲ್ಲಾ ನಂಗೆ ಹೇಳಿದ್ಲಿ. ಕುಂಕುಮ ಹಚ್ಚಬಾರ್ದು ಅಂತೆಲ್ಲಾ ಹೇಳಿದ್ರಿ. ಇದಕ್ಕ ನಾನು ಒಪ್ಲಿಲ್ಲ ರೀ. ಒಪ್ಲಾರಕ್ಕ ನಿನಗ ನಿನಗ ನಮ್ ಮನೆ ಬರ್ಬೇಕು, ಇಲ್ಲಾಂದ್ರೆ ರೇಪ್ ಕೇಸ್ ಮಾಡಿ ಒಳಗ್ ಹಾಕಿಸ್ತೀನಿ, ಪೊಲೀಸರ ಕಡೆಯಿಂದ ಒದ್ದು ಒಳಗ್ ಹಾಕಿಸ್ತೀನಿ ಅಂತ ಅಂದ್ರಿ ಮೇಡಮ್ ಅವ್ರು. ಅಂದಿದ್ಮೇಲೆ ನಾ ಹೆದರಿದೆ. ಮುಸ್ಲಿಂ ಧರ್ಮದಾಗ ಬರ್ಬೇಕು, ಇಲ್ಲಾಂದ್ರೆ ನಿಮ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಸ್ಟೇಷನ್ ಹಾಕ್ಸ್ತೀವಿ ಅಂದ್ರೇನ್ರಿ? ರೇಪ್ ಕೇಸ್ ಹಾಕಿ ಒದ್ದು ಒಳಗ್ ಹಾಕ್ತಿವ್ರಿ ಅಂತ ಹೇಳಿದ್ರು ಮೇಡಮ್. ಅಂದ್ರ ಅವ್ರು ನಿಮ್ಗ ನಾ ಸಾಯ್ತನು ನನ್ ಮದುವೆ ಆಗ್ಲಿಕ್ಕ ಅಂತ ಹೇಳಿದಕ್ ನೀವು ರಿಜಿಸ್ಟರ್ ಮ್ಯಾರೇಜ್ ಆದ್ರಿ?
ಆದ್ರಿ ಮೇಡಮ್. ಅದಾದ್ಮೇಲೆ ಅವ್ರ ಮನೆಯವ್ರು ನಮ್ಮ ಧರ್ಮದ ಗತ್ಲೆ ಮದ್ವಿ ಮಾಡ್ಕೊ ಅಂತ ಹೇಳಿ ಮದ್ವಿನೂ ಮಾಡ್ಸ್ಯಾರ. ಒಂದು ವಿಡಿಯೋನು ವೈರಲ್ ಆಗತ್ತಿತ್ರಿ, ಆ ವಿಡಿಯೋ ನೋಡ್ದಿವ್ರಿ ನಾವು. ಆದ್ರಿ ಮೇಡಮ್. ಅದೇನ್ರಿ ವಿಡಿಯೋ? ನೀವು ಮದ್ವಿ ನಿಕಾ ಅತ್ತೇನ ಅವ್ರು ಮಾಡ್ತಾರ, ಅದನ್ನ ಮದ್ವಿ ಮಾಡ್ಕೊಳತಿದ್ರೇನ್ರಿ? ಅದ ವಿಡಿಯೋ ಅದು ಕುದಿಸಿದ್ರಲ್ಲ ಮೇಡಮ್, ಅದು ಮದ್ವಿ ಅವ್ರ ಪ್ರಕಾರ ಮದ್ವೆ ಆಗಿತ್ ಮೇಡಮ್. ಅದು ಹಾ 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 ಓಕೆ. ಫೋರ್ಸ್ ಮಾಡಿ ಮದ್ವಿ ಮಾಡಿದ್ ಮೇಡಮ್. ಅದು ನೀ ಬರ್ಲಿಲ್ಲ ಅಂದ್ರ ನಿನ್ ನೋಡ್ ಮತ್ ನಮ್ ಜಮಾತ್ ಕಡೆಯಿಂದ ಹೊಡಿಸ್ತೀನಿ, ಇಲ್ಲ ನಿನ್ಗ ರೇಪ್ ಕೇಸ್ ಮಾಡಿ ಒಳಗ್ ಹಾಕಿಸ್ತೀನಿ ನೋಡಂತಂತ ಎಗ್ರಿಕಿ ಬೆದ್ರಿಕಿ ಆಯ್ತು ಮೇಡಮ್. ಅವ್ರ ಜಮಾತ್ ಒಳಗ್ ಲಗ್ನ ಮಾಡ್ರಿ ಮೇಡಮ್. 3 ವರ್ಷ ನೀವು ಲವ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅವ್ರ ಮಂದಿಗತ್ಲೆ ಮದ್ವಿ ಮಾಡ್ಕೊಂಡಿರಿ. ಈ ವಿಷಯ ನಿಮ್ ಮನೆಯವ್ರ ಮುಂದೆ ನೀವು ಹೇಳಿದ್ದಿಲ್ಲೇನ್ರಿ? ಮದ್ವಿ ಅಲ್ಲಿ ಮಾಡ್ಕೊಳಕತ್ತಿರೋದು ರಿಜಿಸ್ಟರ್ ಮ್ಯಾರೇಜ್ದು ಆಯ್ತು, ಮುಸ್ಲಿಂ ಧರ್ಮದ ಪ್ರಕಾರ ಮದ್ವಿ ಮಾಡ್ಕೊಂಡಿದ್ದು ಆಯ್ತು, ನಿಮ್ ಮನ್ಯಾಗ ನೀವು ಹೇಳಿದ್ದಿಲ್ಲ ನಿಮ್ಮ ಅವ್ವಾಗ ನಿಮ್ಮ ಅಪ್ಪಗ? ನಾ ಹೇಳಿಲ್ರಿ ಮೇಡಮ್. ಗೊತ್ತಾಗನ ಅವ್ರ ಏನಂದ್ರಿ? ಒಪ್ಕೊಂಡ್ರು ಅಂತ ನಮಗ್ ಸುದ್ದಿ ಬಂದಾವ. ಒಳ್ಳೆ ಮನ್ಸಿಂದ ಅವರು ಆಯ್ತಪ್ಪ ಹೆಂಗೋ ಮದ್ವಿ ಆಗಿ ಆತು ಕರ್ಕೊಂಬ ಮದ್ವಿ ನಮ್ ಸಂಪ್ರದಾಯದ ಗತ್ಲೇನು ಮದ್ವಿ ಮಾಡ್ಕೊಳ್ಳೋನು ಅಂತ ಅಂದ್ರು. ಅದಾದ್ಮೇಲೆ ಮತ್ತೇನಾತ್ರಿ? ಅಂದ್ರ ಮೇಡಮ್ ನಮ್ಮ ಮಮ್ಮಿ ಪಪ್ಪ ಅಂದಿನ ಮೇಲೆ ನಾವೆಲ್ಲಾ ಲಗ್ನಕ್ ರೆಡಿ ಮಾಡ್ಕೊಂಡಿವಿ. ಲಗ್ನಕ್ ರೆಡಿ ಮಾಡ್ಕೊಂಡ ಮೇಲೆ ಕರೆಕ್ಟ್ ಎಲ್ಲಾ ಲಗ್ನ ಬಂದಾಳ್ ಮೇಡಮ್. ಸಿರಿ ತಗೊಂಡಾಳ, ಎಲ್ಲಾ ತಗೊಂಡಾಳ್ ಮೇಡಮ್. ಏನ್ ಬೇಕು ಎಲ್ಲಾ ತಗೊಂಡಾಳ್ ಮೇಡಮ್. ಲಗ್ನದ ಒಪ್ಪಿಗೆನು ಅವ್ರ ಮಮ್ಮಿ ಪಪ್ಪಾನು ಅವ್ರ ಮಾಮ ಅವ್ರ ಮಮ್ಮಿ ಎಲ್ಲಾರು ಅಂದಾರ ಮೇಡಮ್. ಆಯ್ತು ಲಗ್ನ ಮಾಡ್ರಿ ನೀವು ಅಂತಂತ ಎಲ್ಲಾ ಆಗೈತ್ ಮೇಡಮ್. ಕರೆಕ್ಟ್ 1 ವಾರ ಇದ್ದಾಗ ನನ್ ಇಷ್ಟ ಇಲ್ಲ, ನನ್ ಮದ್ವಿ ಇಷ್ಟ ಇಲ್ಲ, ನೀನು ಇಷ್ಟ ಇಲ್ಲ ಅಂತಂದು ಅವ್ರ ಮನಿಗ್ ಹೋಗ್ಬಿಟ್ಟಾಳ ಮೇಡಮ್. ಹೋಗಿ ನಾನ್ ನಿಂಗ್ ಡೈವರ್ಸ್ ಕೊಡ್ತೀನಿ, ನೀನ್ ಬಂದ್ರ ನಮ್ ಧರ್ಮದಾಗ ಬರ್ಬೇಕ್, ನಿಮ್ ಧರ್ಮದಾಗ ನಾ ಬರುದಿಲ್ಲ, ನೀನ ಬರ್ಬೇಕು ನಮ್ ಧರ್ಮದಾಗ. ನನಗ ನೀನ್ ಬರ್ಲಿಲ್ಲ ಅಂತಂದ್ರ ನಿಂಗ್ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಡೈವರ್ಸ್ ಲೆಟರ್ ಹಾಕ್ಯಾಳ ಮೇಡಮ್. ಈಗ ಅವ್ರು ಡೈವರ್ಸ್ ಅರ್ಜಿ ಹಾಕ್ಯಾರ ಮೇಡಮ್. ಒಂದ್ ನೋಟಿಸ್ ಬಂದೈತ್ ಮೇಡಮ್. ನಾ ಊರಾಗ ಇದ್ದಿದ್ದಿಲ್ಲ ಮೇಡಮ್, ಊರ್ಗ್ ಹೋಗಿದ್ದೆ ಮೇಡಮ್. ಅದು ಒಳ್ಳೆ ನೋಟಿಸ್ ಹೋಗೈತ್ ಮೇಡಮ್. ನೀವು ಈಗ ಲವ್ ಮಾಡ್ತಿದ್ದಾಗನ ಅವ್ರ ಧರ್ಮದ ಬಗ್ಗೆ ನಿಮಗ್ ಗೊತ್ತಿತ್ತು, ನಿಮ್ ಧರ್ಮದ ಬಗ್ಗೆ ಅವ್ರಿಗೂ ಗೊತ್ತಿತ್ತು. ಇಬ್ಬರಿಗೂ ಹಿಂದೂ ಮುಸ್ಲಿಂ ಅದಿರಿ ಅಂತ ಗೊತ್ತಿತ್ತು ನಿಮ್ಗ? ಗೊತ್ತಿದ್ದು ನೀನ್ ಮದ್ವಿನ ಮಾಡ್ಕೋಬೇಕು, ಮದ್ವಿ ಮಾಡ್ಕೊಲಿಕ್ಕ ಸಾಯ್ತುನು ಅಂತ ಅಂದ್ರು. ಮದ್ವೆ ಆದ್ಮೇಲೆ ಅವ್ರ ಧರ್ಮದ ಪ್ರಕಾರ ಮದ್ವಿ ಮಾಡ್ಕೊಂಡ್ರು, ನಿಮ್ಮ ಧರ್ಮದ ಪ್ರಕಾರ ಮದ್ವಿ ಮಾಡ್ಕೊಳಕ್ ಒಪ್ಕೊಂಡವ್ರು 1 ವಾರ ಇರ್ತಾ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಈಗ ಹೋಗಿ ಡೈವರ್ಸ್ ನೋಟಿಸ್ ಕಳ್ಸ್ಯಾರ. ಈಗ ನೀವು ಇಸ್ಲಾಂ ಧರ್ಮ ಒಪ್ಕೊಳಂಗಿಲ್ಲ ಅಂತ ಅಂದ್ಬಿಟ್ಟಿರಿ. ನೀವು ಹಿಂದೂ ಧರ್ಮ ಬಿಟ್ಕೊಡಂಗಿಲ್ಲ, ನಾ ಇಸ್ಲಾಂ ಒಪ್ಕೊಳಂಗಿಲ್ಲ ಅಂತ ಹೇಳಿರಿ. ಅವ್ರು ನೋಡ್ರ ಇಸ್ಲಾಂ ಒಪ್ಕೊಳಿಕ ಡೈವರ್ಸ್ ಕೊಡು ಅಂತಾರ. ಈಗ ನೀವು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರಿ? ನಿಮ್ ಸಂಸಾರದ ಗತಿ ಏನ್ ಆಗೋದ್ರಿ ಈಗ? ಅವ್ರದಾಗ ನಾ ಹೋಗಲ್ಲ ಮೇಡಮ್, ನಾ ಡೈವರ್ಸ್ ಕೊಡ್ತೀನಿ ಮೇಡಮ್. ಕೇಳಿದ್ರೆ ಡೈವರ್ಸ್ ಕೇಳಿದ್ರೆ ಕೊಡ್ತೀನಿ ಮೇಡಮ್. ಮತ್ ಈಗ ನೀವು ಕೇಸ್ ಮಾಡಿರಲ್ರಿ, ಅದು ಏನು ನಿಮ್ಗೆ ಏನ್ ನ್ಯಾಯ ಬೇಕಂತ ಕೇಸ್ ಮಾಡಿರಿ ನೀವು? ಅವ್ರ ಫ್ಯಾಮಿಲಿ ಮೇಲೆ ಆತು, ನಿಮ್ ಹೆಂಡತಿ ಮೇಲೆ ಆತು ಕೇಸ್ ಮಾಡಿರಲ್ರಿ, ನಿಮ್ಗೆ ಏನ್ ಬೇಕಂತ ನೀವು ಕೇಸ್ ಮಾಡಿರಿ? ನನ್ನ ಚಿತ್ರಹಿಂಸೆ ಕೊಡ್ರಿ ಮೇಡಮ್ ಅವ್ರು. ಈಗ ನೀನು ಮಸೂತಿಗೆ ಹೋಗ್ಬೇಕು, ನಮಾಜ್ ಮಾಡ್ಬೇಕು, ಜಮಾತಿಗೆ ಹೋಗ್ಬೇಕು, ತೊಪ್ಪಿ ಹಾಕೋಬೇಕು, ಕಿವ್ಯಾಗಿನ ರಿಂಗ್ ತೆಗಿಬೇಕು, ಕುಂಕುಮ ಹಾಕಿಸ್ಬೇಕು, ಜುಬ್ಬಾ ಹಾಕ್ಬೇಕು, ಇಷ್ಟೆಲ್ಲಾ ನಂಗೆ ಹಿಂಸೆ ಮಾಡ್ರ ಮೇಡಮ್ ಅವ್ರು. ಹಿಂಸೆ ಮಾಡಿ ಈ ತರ ಮಾಡ್ರ ಮೇಡಮ್. ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಮೇಡಮ್. ಅವ್ರಿಗೆ ನನಗ್ ಮಾಡ್ದಂಗ ಇನ್ನೊಬ್ರಿಗೆ ಮಾಡಬಾರ್ದು ಮೇಡಮ್. ನಿಮ್ ಉದ್ದೇಶ ನಿಮ್ಮೆಲ್ಲ ಅವ್ರು ದೌರ್ಜನ್ಯ ಮಾಡ್ಯಾರ, ಹಿಂಸೆ ಕೊಟ್ಟಾರ, ಯಾರ ದೈಹಿಕವಾಗಿ ಹೊಡೆಯೋ ನಿಮ್ ಹತ್ರ ಸಾಕ್ಷಿಗಳದು, ನಿಮ್ಗ್ ಹೊಡೆಯೋ ಬಡಿಯೋ ಬೆದರಿಕೆ ಬಂದೈತೇನ್ರಿ? ಯಾರೇ ಬಂದ್ ಹೊಡೆದಿದ್ದು ಈ ರೀತಿ ನಡ್ದೈತೇನ್ರಿ ಘಟನೆ? ಏನ್ ಹೊಡೆದಿಲ್ಲ ಮೇಡಮ್. ಅವ್ರ ಮನ್ಯಾಗ ನಂಗೆ ಹೆದರಿಕೆ ಹಾಕ್ಯಾರ ಮೇಡಮ್. ನೀವು ಇದನ್ ಮಾಡ್ಬೇಕು, ಮಾಡ್ಲಿಲ್ಲ ಅಂತಂದ್ರ ಮತ್ ನಿಂಗ್ ಹೊಡಿತೀನಿ ನೋಡು, ನಮ್ ಸಮಾಜ ಕಡೆಯಿಂದ ಹೊಡಿಸ್ತೀನಿ, ನಾವ್ ಹೊಡಿತೀವಿ. ಹುಡುಗಿನೂ ಅಂದಾಳ ಮೇಡಮ್, ಹುಡುಗಿ ಅವನು ಅಂದಾರ, ಅವ್ರ ಮಾವರು ಅಂದಾರ. ಹುಡುಗಿ ಅವ್ವ ಫ್ಯಾಮಿಲಿ ಮತ್ ಮುಸ್ಲಿಂ ಮುಖಂಡ್ರ ಕಡೆ ಹೊಡಿಸ್ತೀವಿ ಅಂತ ನಿಮ್ಗ ಬೆದರಿಕೆ ಕೊಟ್ಟಾರ. ನೀವು ಇಸ್ಲಾಂ ಒಪ್ಕೊಳ್ಳಿಲ್ಲ ಅಂದ್ರ ಬೆದರಿಕೆ ಕರೆ ಬಂದಾವ, ನೀವು ನ್ಯಾಯ ಬೇಕು ಅಂತ ಈಗ ಕಂಪ್ಲೇಂಟ್ ಕೊಟ್ಟಿರಿ. ಈಗ ನೀವು ಆ ವಿಡಿಯೋದಾಗ ಮತಾಂತರ ಆಗಿರೋ ಅಥವಾ ಮದ್ವಿಗೋಸ್ಕರ ಹಂಗ ನಿಮ್ಗ ಓದಿಸ್ಯಾರೋ? ಮತಾಂತರ ಮಾಡ್ಯಾರ ಮೇಡಮ್ ಅವ್ರು. ನಿಮಗ್ ಗೊತ್ತಿಲ್ಲದೆ ನಿಮ್ ಮತಾಂತರನು ನಡೆದು ಹೋಗೈತ್ರಿ? ನೀವು ಏನೋ ಮದ್ವಿ ಕಾರ್ಯಕ್ರಮ ಐತಿ ಅಂತ ಒಪ್ಕೊಂಡಿರಿ, ಆದ್ರೆ ನಿಮ್ ಮತಾಂತರ ನಿಮ್ಗೆ ಗೊತ್ತಿಲ್ಲ ನಡೆದು ಹೋಗೈತಿ. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಒಳಗ್ ಮೆನ್ಷನ್ ಮಾಡಿರಿ? ಮಾಡಿವ್ರಿ ಮೇಡಮ್. ನಿಮ್ಗೆ ಯಾವಾಗ ಗೊತ್ತಾತ್ರಿ ನೀವು ಮತಾಂತರ ನಿಮಗ್ ಗೊತ್ತಿಲ್ಲದ ನಿಮ್ನ ಮತಾಂತರ ಮಾಡ್ಯಾರ ಅಂತ ನಿಮ್ಗೆ ಯಾವಾಗ ಗೊತ್ತಾತ್ರಿ? ಮಾಡಿದ ಮೇಲೆ ಮೇಡಮ್ ಅದು ವಿಡಿಯೋ ವೈರಲ್ ಆತ್ ಮೇಡಮ್. ವೈರಲ್ ಆದ್ಮೇಲೆ ನಂಗೆ ಈಗ ನೀ ಮುಸ್ಲಿಂದಾಗ ಹೋಗಿ ಅಂತ ಅವಾಗ ನನಗ ಫ್ರೆಂಡ್ಸ್ ಮತ್ ನಮ್ಮ ಆಜು ಬಾಜುದವ್ರು ಅವಾಗ ಎಲ್ಲಾ ಹೇಳಿದ್ರು ಮೇಡಮ್. ಅವಾಗ ಗೊತ್ತಾಯ್ತು ಮೇಡಮ್ ನನ್ಗೆ. ಒಳ್ಳೆ ಅವ್ರು ನನ್ನ ಹೆಸರು ಚೇಂಜ್ ಮಾಡಿದಾರೆ ಮೇಡಮ್. ನಿಮ್ ಹೆಸರನ್ನ ಚೇಂಜ್ ಮಾಡಿದಾರ ಮದ್ವೆ ಟೈಮಲ್ಲಿ? ನನ್ಗೆ ಗೊತ್ತಿಲ್ಲ ಮೇಡಮ್, ನನ್ನ ಅರಿವಿಲ್ಲ. ಆ ದಪ್ತರ ಒಳಗ್ ಮೇಡಮ್ ಹೆಸರು ಚೇಂಜ್ ಮಾಡಿದಾರೆ ಮೇಡಮ್. ಅದು ಕನ್ನಡದಾಗ ಇಲ್ಲ ಮೇಡಮ್, ಅದು ಉರ್ದುದಾಗೈತ್ ಮೇಡಮ್ ಎಲ್ಲ. ಓಕೆ. ನಿಮ್ಗೆ ಗೊತ್ತಿಲ್ಲ ಮತಾಂತರನೂ ಆಗೈತಿ. ಮತಾಂತರ ಆದ್ಮೇಲೆ ಮತ್ತೆ ಯಾಕೆ ನಿಮ್ಗೆ ಇಸ್ಲಾಂ ಒಪ್ಕೊ ಅಂತಾರ? ಅಂದ್ರೆ ನೀವೀಗ ಅವ್ರ ಪಾಲನೆ ಮಾಡ್ಬೇಕು, ಮಸೀದಿಗೆ ಹೋಗಿ ನಮಾಜ್ ಮಾಡ್ಬೇಕು, ಈ ರೀತಿ ನಿಮ್ ಕಟ್ಟಳೆಗಳು ಹಾಕಕತ್ತಾರ? ಮೇಡಮ್ ನಿಕಾ ಮದುವೆ ಆದ್ಮೇಲೆ 2 ದಿವಸ ಆದ್ಮೇಲೆ ನೀನ್ ಮಸೂತಿಗೆ ಹೋಗು, ನಮಾಜ್ ಮಾಡು, ಕಿವೈನು ತೆಗಿ,
ನೀ ಹಿಂದೂ ಬಿಟ್ಟು ಹಿಂದೂ ಇಲ್ಲ ನಿನ್ಗ, ಮುಸ್ಲಿಂ ದೇವ್ರ ಒಪ್ನ ನಿನ್ಗ, ಅಲ್ಲಾ ಒಪ್ನ ನಿನ್ಗ, ಮತ್ ಯಾರು ಇಲ್ಲ ನಿಂಗ ಅಂತ ಈ ತರ ಎಲ್ಲಾ ನಂಗ ಟಾರ್ಚರ್ ಮಾಡ್ಯಾರ ಮೇಡಮ್. ಈ ಫೈನಲ್ ಆಗಿ ಇಷ್ಟೆಲ್ಲಾ ಘಟನೆ ಆಗೈತಿ, 3 ವರ್ಷದ ಪ್ರೀತಿನೂ ಈಗ ಡೈವರ್ಸ್ ಕೊಡ್ತನು ಅನ್ನೋ ಮಟ್ಟಿಗೆ ಬಂದೈತಿ. ಏನ್ ಹೇಳ್ತೀರಿ? ಈ ರೀತಿ ಸಿಕ್ಕಾಕೋಬಾರ್ದು ಅಂತ ನಿಮ್ಗೆ ಅನುಭವದ ಮೇಲೆ ಹೇಳೋದಾದ್ರ ಈ ರೀತಿ ಯಾರು ಸಿಕ್ಕಾಕೋಬೇಡ್ರಿ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಿ ಮೇಡಮ್ ಈಗ ಅವ್ರಿಗೆ ಕಠಿಣವಾದಂತ ಕ್ರಮ ಆಗ್ಬೇಕು ಮೇಡಮ್. ಆಗಿನ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್, ಇನ್ನೊಬ್ರಿಗೆ ಹಿಂಗ್ ಮಾಡಬಾರ್ದು ನಾವು ಅಂತ ಅಂದ್ಮೇಲೆ. ಆಮೇಲೆ ಮುಗ್ಧರ ಜೊತೆ ಆಟ ಆಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಮೇಡಮ್ ಅವ್ರಿಗೆ. ನೀವು ನಿಮ್ಮ ವಯಸ್ಸಿನ ಹುಡುಗರಿಗೆ ಅಂತರ್ಧರ್ಮ ವಿವಾಹ ಮಾಡ್ಕೋಬಾರ್ದು ಅಂತ ಹೇಳಕ ನಿಮ್ಮ ಜೀವನ ಸಾಕ್ಷಿ ಆಗೈತಿ. ನಿಮ್ಮ ಅನುಭವದ ಒಂದು ಸಲಹೆ ಕೊಡೋದಾದ್ರ, ಒಂದು ಮಾತು ಹೇಳೋದಾದ್ರ ಏನ್ ಹೇಳ್ತೀರಿ? ಯಾರು ಇಸ್ಲಾಂ ಧರ್ಮಕ್ಕೆ ಇದನ್ನ ಮಾಡಬಾರ್ದು ಮೇಡಮ್. ನಿಮಗ್ ಆಗಿದ್ ಟಾರ್ಚರ್ ಯಾರಿಗೂ ಆಗ್ಬಾರ್ದು ಅಂತ ನೀವು ಬಯಸ್ತೀರಿ? ಹಾ ರೀ ಮೇಡಮ್. ಈಗ ನಿಮಗ ಅವ್ರ ಕಡೆಯಿಂದ ಬೆದರಿಕೆ ಕರೆ ಬರೋದ್ರಿಂದಾಗಿ ನೀವು ಕಂಪ್ಲೇಂಟ್ ಕೊಟ್ಟಿರಿ, ನ್ಯಾಯಕ್ಕಾಗಿ ಕೋರಿರಿ. ಹಾ ರೀ ಮೇಡಮ್. ನೀವು ನಿಮ್ಮ ಹೆಂಡತಿ, ಅವರ ತಾಯಿ, ಅವರ ಮಾವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರಿ. ಹಾ ರೀ ಮೇಡಮ್. ಸರಿ ಸರ್, ಸರಿ. ಥ್ಯಾಂಕ್ ಯು ರೀ ಸರ್.